ಆಯಿತಾ. ಆಪದಾಪಹರ್ತಾರಂ ತಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರಪಂಚದಲ್ಲಿ ಭಗವಂತನ 10 ಅವತಾರಗಳನ್ನು ಎತ್ತಿ ಅದರಲ್ಲಿಯೂ ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ ಎಂಬುದಾಗಿ ಭಗವಂತನಿಗೆ 5 ರೂಪಗಳು. 5 ರೂಪಗಳಲ್ಲಿ ಪರ ಅನ್ನತಕ್ಕಂಥದ್ದು ವೈಕುಂಠ ಲೋಕ, ಮನುಷ್ಯರು ಹೋಗೋದಕ್ಕೆ ಸಾಧ್ಯವಿಲ್ಲ. ವ್ಯೂಹ ಅನ್ನತಕ್ಕಂಥದ್ದು ಕ್ಷೀರ ಸಮುದ್ರದಲ್ಲಿ ಗೌಡಿಸಿದ್ದಾನೆ. ವಿಭವ ಅನ್ನತಕ್ಕಂಥದ್ದು ರಾಮಕೃಷ್ಣಾದಿ ಅವತಾರಗಳು. ಅದು ಭಗವಂತ ತಾನು ಮನುಷ್ಯನಾಗಿಯೇ ಹುಟ್ಟಿ ಮನುಷ್ಯನಾಗಿಯೇ ಬೆಳೆದು ಮನುಷ್ಯರು ಹೇಗಿರಬೇಕು ಅನ್ನತಕ್ಕಂಥ ತೋರಿಸ್ತಕ್ಕಂಥ ಒಂದು ವ್ಯಕ್ತಿ ಶ್ರೀರಾಮನ ಮತ್ತು ಶ್ರೀಕೃಷ್ಣನು. ಅದರಲ್ಲಿಯೂ ಕೂಡ ಪ್ರಕೃತ ಶ್ರೀರಾಮನು ತ್ರೇತಾಯುಗದಲ್ಲಿ ಹುಟ್ಟಿದರೂ ಕೂಡ ಈಗ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ವಿರಾಜಮಾಡಿರತಕ್ಕಂತಹ ಶ್ರೀರಾಮನು ಅತ್ಯಂತ ಸುಂದರವಾದಂಥ ಒಂದು ಮೂರ್ತಿ. ಅದರಲ್ಲಿಯೂ ಕೂಡ ಮೋಕ್ಷಪ್ರದಾಯಕನು. ಶ್ರೀರಾಮ ಮತ್ತು ಶ್ರೀಕೃಷ್ಣನು ಇಬ್ಬರೂ ಕೂಡ ಮೋಕ್ಷಪ್ರದಾಯಕ. ಯಾಕಂದರೆ ಆ ರಾಮಾಯಣದಲ್ಲಿ ಶರಣಾಗತಿ ವೇದ ಎಂಬುದಾಗಿ ರಾಮಾಯಣಕ್ಕೆ ಹೆಸರು, ಶರಣಾಗತ ರಕ್ಷಕ ಅನ್ನತಕ್ಕಂಥದ್ದು ಮಹಾಭಾರತಕ್ಕೆ ಹೆಸರು. ಈ ಶರಣಾಗತಿ ವೇದದಲ್ಲಿ ಬಾಲಕಾಂಡದಿಂದ ಹಿಡಿದು ಅಯೋಧ್ಯ ಯುದ್ಧಕಾಂಡದವರೆಗೆ ಮತ್ತು ಉತ್ತರಕಾಂಡದವರೆಗೆ ಶರಣಾಗತಿಯ ಬಗ್ಗೆ ವಿಶೇಷವಾಗಿ ಕೊಂಡಾಡ್ತಕ್ಕಂಥ ಒಂದು, ಮತ್ತು ಶರಣಾಗತಿ ಅಂದರೆ ಮೋಕ್ಷಕ್ಕೆ ಹೊಂದತಕ್ಕಂಥ ಒಂದು ಉಪಾಯ. ರಾಮನು ವಿಭೀಷಣನಿಗೆ ಶರಣಾಗತಿ ಮಾಡುವಾಗ ಸಕದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ ಎಂಬುದಾಗಿ ವಿಭೀಷಣನು ರಾಕ್ಷಸನಾಗಿದ್ದರೂ ಕೂಡ ಎಲ್ಲವನ್ನೂ ತೊರೆದು ಪರಿತ್ಯಕ್ತ ಮಯಾಲಂಕ ಮಿತ್ರಾಣಿಚ ಧನಾನಿಚ ಎಂಬುದಾಗಿ ಎಲ್ಲವನ್ನೂ ತೊರೆದು ನಿನ್ನನ್ನು ಆಶ್ರಯಿಸಿ ನನ್ನನ್ನೇ ಕಾಪಾಡಬೇಕು ಎಂಬುದಾಗಿ ಹೇಳಿದ ಮೇಲೆ ಆವಾಗ ಭಗವಂತ ಸಂಕಲ್ಪ ಮಾಡ್ತಾನೆ. ಸಕೃತೆ ಆದರಣಿಯೂ ಕೂಡ ಶರಣಾಗತಿ ಅನ್ನತಕ್ಕಂಥದ್ದು ಜೀವನದಲ್ಲಿ ಸಮಾಶ್ರಯನ ಅನ್ನತಕ್ಕಂಥದ್ದು ಬೇಕಾದ್ರೆ ಅನಿವಾರ್ಯವಾಗಿ ಇನ್ನೊಂದು ಸಲ ಮಾಡ್ಕೋಬಹುದು. ಆದರೆ ಶರಣಾಗತಿ ಅನ್ನೋದು ಒಂದು ಸಲ ಮಾಡಿಕೊಂಡ್ರೆ ಮುಗಿತು, ಇನ್ನೊಂದು ಸಲ ಮಾಡ್ಕೊಳ್ಳೋ ಹೊಂದಿಲ್ಲ. ಪಣ್ಣಿನ ಪ್ರಪತ್ತಿಯಂ ಫಲಿಕ್ಕಾದ ಎಂಬುದಾಗಿ ವೇದಾಂತೇಶಗಳು ತನ್ನ ರಹಸ್ಯ ಹೇಳಿರುವಾಗ ಒಂದೇ ಸಲ ಅದು. ಅದರಲ್ಲಿ ಆ ಶರಣಾಗತಿಯ ಒಂದು ಮುಖ್ಯವಾದಂಥ ಒಂದು ಅಂಗ ಶ್ರೀ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ವಿಭೀಷಣ ಶರಣಾಗತಿ. ಮತ್ತು ಬಾಲಕಾಂಡದ ಹಿಡಿದು ಯುದ್ಧಕಾಂಡದವರೆಗೆ ಅನೇಕ ಶರಣಾಗತಿ ಅಂಶಗಳು ಬರುತ್ತೆ. ಆ ಎಲ್ಲ ಶರಣಾಗತಿಗಳು ಮುಖ್ಯವಾದ ಅಂಶ ಒಂದು ವಿಭೀಷಣ ಶರಣಾಗತಿ ಅನ್ನತಕ್ಕಂಥದ್ದು. ಅಂತಹ ಶರಣಾಗತಿಯನ್ನು ಭಗವಂತನ ಹತ್ರ ಮಾಡಿಕೊಂಡ್ರೆ, ಆ ಶರಣಾಗತಿ ಮಾಡಿಕೊಂಡು ಉಪಾಯ ಹೇಗಪ್ಪ ಅಂದರೆ ಒಳ್ಳೆಯ ಆಚಾರ್ಯರನ್ನು ಆಶ್ರಯಿಸಬೇಕು. ಆಚಾರ್ಯರನ್ನು ಆಶ್ರಯಿಸಿದಾಗ ಮಾತ್ರ ಶರಣಾಗತಿ ಬಳಸುತ್ತೆ. ಯಾಕಂದರೆ ಸಾಕ್ಷಾತ್ ನಾರಾಯಣೋ ದೇವವ ಕೃತ್ವ ಮರ್ತ್ಯಮಯೀಂ ತನು ಮಗ್ನಾನ್ ಉತ್ತರತೆ ಲೋಕಾತ್ ಕಾರುಣ್ಯ ಶಾಸ್ತ್ರಪಾಣ್ಯ ಎಂಬುದಾಗಿ ಭಗವಂತ ಶಸ್ತ್ರಪಾಣಿಯಾಗಿ ಬಂದು ಜೀವಾತ್ಮನ ತಿದ್ದಬೇಕು ಅಂತ ಬರ್ತಾನೆ. ತಿದ್ದೆ ಹೋದರೆ ಏನು ಮಾಡ್ದಂತೆ ತನ್ನ ಅವತಾರವನ್ನು ಹೊರಟೋಗ್ತಾನೆ. ಆದರೆ ಆಚಾರ್ಯರು ಶಾಸ್ತ್ರವನ್ನು ಕೈಯಲ್ಲಿ ತಗೊಂಡು ಆ ಭಗವಂತನು ಹೇಗೆ, ಯಾರು ನಾವು ಎಲ್ಲಿಂದ ಬಂದು ಭಗವಂತ ಎಲ್ಲಿಂದ ಬಂದ, ಪ್ರಪಂಚ ಹೇಗೆ, ಆ ಒಂದು ಸ್ವರೂಪವನ್ನು ತಿಳಿಸಿ ಮೋಕ್ಷವನ್ನು ಕೊಡಿಸ್ತಕ್ಕಂಥದ್ದು ಆಚಾರ್ಯರು. ಅದಕ್ಕೆ ಅವರಿಗೆ ಆಚಾರ್ಯ ಅನ್ನತಕ್ಕಂಥದ್ದು ನಾರಾಯಣನ ಒಂದು ಪ್ರತಿರೂಪ. ಅದು ಅದೇ ರೀತಿ ಭಗವಂತನು ರಾಮಾನುಜರು ಹೇಗೆ ಪ್ರಸಿದ್ಧನಾಗಿದ್ದನೋ ಭಗವದ್ ಶ್ರೀಭಾಷ್ಯವನ್ನು ಬರೆದು, ಅದೇ ರೀತಿ ಭಗವದ್ಗೀತೆಯನ್ನು ಶ್ರೀಕೃಷ್ಣನೂ ಕೂಡ ನಾನು ಭಗವದ್ಗೀತೆ ಬರೀಬೇಕು, ಆಚಾರ್ಯನಾಗಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಎರಡರ್ಥ ರಾಮಾನುಜ ಅಂತಕ್ಕಂಥದ್ದು. ರಾಮ ಅಂದರೆ ಬಲರಾಮನಿಗೂ ರಾಮ ಅಂತ ಹೆಸರು, ಅನುಜ ಅಂದರೆ ತಮ್ಮ, ಬಲರಾಮನ ತಮ್ಮ ಶ್ರೀಕೃಷ್ಣನು. ಆದರೆ ಅವಳು ತಾನು ಆಚಾರ್ಯನಾಗಬೇಕು ಎಂಬುದಾಗಿ ಭಗವದ್ಗೀತೆಯನ್ನು ಬರೆದ. ಯಾಕಂದರೆ ಇಡೀ ಮಹಾಭಾರತದಲ್ಲಿ 1,00,000 ಶ್ಲೋಕದಲ್ಲಿ 2 ಅಂಶಗಳು ಪ್ರಧಾನವಾಗಿರ್ತವೆ. ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಬಾಕಿದೆಲ್ಲ ಕಥೆಗಳು ಬರುತ್ತವೆ. ಆ ಭಗವದ್ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಜೀವಾತ್ಮನ ಹೇಗಿರಬೇಕು ಅನ್ನತಕ್ಕಂಥ ಅಂಶವನ್ನು ತಿಳಿಸ್ತಕ್ಕಂಥದ್ದು ಇದು. ಅದರಲ್ಲಿಯೂ ಕೂಡ 10 ಅವತಾರಗಳಲ್ಲಿ ಶ್ರೀರಾಮನ ಅವತಾರ ಅನ್ನತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ರಾಮನ 14 ವರ್ಷ ಹೇಗೆ ಕಾಡಿಗೆ ಹೋದನೋ ಅದೇ ರೀತಿ 500 ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ಒಂದು ಯವನರಂದರೆ ಮುಸ್ಲಿಮರು, ಆ ಮುಸ್ಲಿಮರ ಕಾಲದಲ್ಲಿ ಇಡೀ ಅಯೋಧ್ಯೆ ನಾಶವಾಗಿ ಶ್ರೀರಾಮನ ವಿಗ್ರಹವೇ ಇಳಿದಂಗಾಗಿತ್ತು. ಈಗ ಪ್ರಕೃತ ನಮ್ಮ ಒಂದು ಪ್ರಧಾನಮಂತ್ರಿಗಳು ಆ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದು ಬಾಲರಾಮ ಅಂತೇಳಿ ನೋಡೋದಕ್ಕೆ ಅವನು ಸಾಮಾನ್ಯವಾಗಿ ರಾಮ ವಿಗ್ರಹಗಳು ವಯಸ್ಸಾಗಿ ರಾಮಗಳ ವಿಗ್ರಹಗಳು. ಅದು ಈಗಿನ ಒಂದು ರಾಮನ ನೋಡಿದ್ರೆ ಸಾಕ್ಷಾತ್ ಮಗು ಥರನೇ ಇದೆ. ಅದಕ್ಕೆ ಈಗ ಪ್ರಕೃತ ಆ ಬಾಲರಾಮನಿಗೆ ವಿಶೇಷವಾಗಿ ಕೊಂಡಾಡ್ತಕ್ಕಂಥ ಒಂದು ಇಡೀ ಭಾರತವೇ ವಿಶ್ವವೇ ಕೂಡ ಕೊಂಡಾಡ್ತಕ್ಕಂಥ ಒಂದು ಅಂಶ. ಯಾಕಂದರೆ ಆ ರಾಮ ಅನ್ನತಕ್ಕಂಥದ್ದು ಹೇಗಪ್ಪ ಅಂದರೆ ರಮಯೇತೀತಿ ರಾಮ ಸುಂದರವಾದಂಥ ವ್ಯಕ್ತಿ. ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ
ಪುಂಸಾ ಮೋಹನ ರೂಪಾಯ ದೃಷ್ಟಿಚಿತ್ತಾಪಹಾರ ರಾಮನನ್ನು ನೋಡಿದ್ರೆ ಗಂಡಸರಿಗೆ ಆಕರ್ಷಣೆ ಆಗುತ್ತೆ. ಅಷ್ಟು ಸುಂದರವಾದಂಥ ಒಂದು ಮೂರ್ತಿ. ಆ ಬಾಲರಾಮ ನೋಡಿದ್ರೆ ಅಷ್ಟೇ ಆಕರ್ಷಣೆ ಇರತಕ್ಕಂಥದ್ದು. ಅಂತಹ ರಾವನು ಹೇಗಪ್ಪ ಅಂದರೆ ನಮ್ಮ ಆಳ್ವಾರ ಒಂದು ಕಡೆ ಹೇಳ್ತಾರೆ, ಕರ್ಪಾರಿ ರಾಮ ಪಿರಾಣೆಯಲ್ಲಾಳ್ ಮುತ್ತಂ ಮತ್ತಂ ಕರ್ಪರು ಪುರ್ಪ ಮೊದಲ ಪುಳ್ಳೆನಂಬಾದು ಒಂಡೆಂಡೆಯೇ நற்பால் அயோத்தியர் வாழும் ಚರಾಚರಂ ಉತ್ತಮಂ ನರ್ಪಾಳು ಕುಳಿತರನ್ ನಾನ್ಮೋಹನಾರ್ ಪೆತ್ತ ನಾಟುಲೆ ಎಂಬುದಾಗಿ ಅಯೋಧ್ಯ ಅನ್ನತಕ್ಕ ದೇವ ನಾಂಪೂರ ಅಯೋಧ್ಯ ಎಂಬುದಾಗಿ ವೇದಗಳಲ್ಲಿ ಅಯೋಧ್ಯೆಗೆ ಅತ್ಯಂತ ವಿಶೇಷ ಅಂಶ. ಅಯೋಧ್ಯ, ಕಾಂಚಿ, ಅವಂತಿ ಮೊದಲನೇ ಮೋಕ್ಷ ಸ್ಥಾನ. ಅದು 7 ಮೋಕ್ಷ ಸ್ಥಾನಗಳು, ಅದರಲ್ಲಿ ಅಯೋಧ್ಯೆ ಪ್ರಸಿದ್ಧಿ. ಅಯೋಧ್ಯ ಅನ್ನೋದು ಯೋದ್ಧಂ ನ ಸಾಧ್ಯತೆ. ಅಲ್ಲಿ ಹುಟ್ಟುಬಿಟ್ರೆ ಅಲ್ಲಿ ಅವನನ್ನು ಯಾರನ್ನೂ ಮೀರಿಸಕ್ಕಾಗಲ್ಲ. ಅಂತಹ ಒಂದು ರಾವಣನ ಮೀರಿಸೋದಕ್ಕೆ ಅದಕ್ಕೆ ರಾಮರಾವಣಿಯವರಿದ್ದ ರಾಮರಾವಣಿಯವರಾಗಿ ರಾಮರಾವಣ ಯುದ್ಧ ಬಂದರೆ ರಾಮ ಮತ್ತು ರಾಮ ಅವರಿಬ್ಬರು ಪರಸ್ಪರ ಒಂದು ರಾಕ್ಷಸನಾಗಿರ್ಬೋದು. ಅದು ಯುದ್ಧದ ಅತ್ಯಂತ ಪರಾಕ್ರಮಿ. ಅಂತಹ ರಾವಣನೂ ಕೂಡ ರಾಮನು ಸೋಲಿಸಂತ ವ್ಯಕ್ತಿ. ಯಾಕಂದ್ರೆ ನಮ್ಮ ವೈಕುಂಠದಲ್ಲೇ ಸೋಲಿಸಬಹುದಾಗಿತ್ತು ಸಂಕಲ್ಪ ಮಾಡಿದ್ರೆ. ಆದರೆ ಭೂಲೋಕದಲ್ಲಿ ಹುಟ್ಟು ಆತ್ಮಾನಂ, ಯಾಕಂದ್ರೆ ಒಳ್ಳೆ ಹೇಳುವಾಗ ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ಸತ್ಯ ಪರಾಕ್ರಮಂ. ನಾನು ಹೇಗೆ ಮನುಷ್ಯನಾಗಿ ಹುಡ್ತೀನಿ, ಮನುಷ್ಯ ಹೇಗಿರಬೇಕು ಅನ್ನತಕ್ಕಂಥ ಒಂದು ಜೀವನದಲ್ಲಿ ಮನುಷ್ಯ ಯಾವ ರೀತಿ ನಡೆದುಕೊಳ್ಳಬೇಕು. ಅದಕ್ಕೆ ರಾಮನಿಗೆ ಆದರ್ಶ ರಾಜ, ಆದರ್ಶ ಮಿತ್ರ, ಆದರ್ಶ ಪುತ್ರ, ಆದರ್ಶ ಸ್ನೇಹಿತ ಎಲ್ಲವೂ ಕೂಡ ಆದರ್ಶ. ಅಂತಹ ಒಂದು ಆದರ್ಶ ವ್ಯಕ್ತಿಯಾದಂಥ ಶ್ರೀರಾಮನ ಗುಣಗಳನ್ನು ವರ್ಣಿಸ್ತಕ್ಕಂಥದ್ದು ಪ್ರಪಂಚದಲ್ಲಿ ಯಾರಿಂದೂ ಸಾಧ್ಯ. ಯಾಕಂದರೆ ಅದಕ್ಕೆ ಪ್ರಾರಂಭದಲ್ಲಿ ರಾಮಾಯಣದಲ್ಲಿ ಹೇಳುವಾಗ ಕೋರ್ನಸ್ಮೆನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಅಂತೇಳಿ ನಾರದರನ್ನ ವಾಲ್ಮೀಕಿ ಕೇಳಿದಾಗ ಆ ಗುಣ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಶ್ರೀರಾಮನದ್ದು ಒಬ್ಬನ ಹತ್ರ ಮಾತ್ರ ಸಾಧ್ಯ. ಅಂತ ಯಾರಿಗೆ ಶತ್ರುಗಳು ಕೂಡ ರಾವಣನ ಕಂಡು ತುಂಬ ಇಷ್ಟವಂತೆ. ಅಂತಹ ಒಂದು, ಯಾಕಂದರೆ ರಾವಣನು ಯುದ್ಧ ಮಾಡಿ ಆದಮೇಲೆ ಯುದ್ಧದಲ್ಲಿ ಮೂರ್ಛೆ ಬಿದ್ದಿರ್ತಾನೆ. ಸಾರಥಿ ಮನೆ ಅರಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಎಚ್ಚರವಾಗಿ ಎಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವಾಗ ಹೇಳದಂತೆ, ನೀನು ಮೂರ್ಛೆ ಹೋಗಿದೆ, ಸಾರಥಿ ಧರ್ಮ ಅದು ಅಂತ ಹೇಳಿದೆ. ಅವಾಗ ಹೇಳದಂತೆ ಒಂದೇ ಮಾತು, ಶತ್ರು ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೇಹಿ ರಂಜಯತೀತಿ ರಾಜ ಅಂತ ಹೆಸರು. ಆ ರಾಜರು ಯಾರು? ಸಾಕ್ಷಾತ್ ಶ್ರೀರಾಮನು. ಯಾರ ಜೊತೆ ಯುದ್ಧ ಮಾಡ್ತಾರೆ? ರಾಮನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಅದೇನು ಶತ್ರು ಪ್ರಖ್ಯಾತ ವೀರ್ಯಸ್ಯ ಅಂತಹ ಒಂದು ಅವನು ಯಾರು? ತಮ್ ನಾರಾಯಣಂ ಅನಾಮಯಂ. ಅವನು ಸಾಕ್ಷಾತ್ ಅನಾಮಯ. ಆಮಯ ಅಂದರೆ ದುಃಖ, ಅನಾಮಯ ಅಂದರೆ ಶಾಶ್ವತ ಸುಖ. ನಮಗೆ ಸುಖ ಶಾಶ್ವತ ಸುಖ ಸಿಗೋದು ಇಲ್ಲಿ ಮೋಕ್ಷದಲ್ಲಿ ಮಾತ್ರ. ಅಂತಹ ಶಾಶ್ವತ ಸುಖವನ್ನು ಕೊಡ್ತಕ್ಕಂತಹ ಮೋಕ್ಷ, ಆ ಮೋಕ್ಷವನ್ನು ಕೊಡ್ತಕ್ಕಂತಹ ಶ್ರೀರಾಮನ ಅವನ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತಾ ಇದ್ದೀನಿ ಯಾತಕ ಅಂತ ಅಂತಹ ಒಂದು ರಾವಣನೇ ಶ್ರೀರಾಮನ ಒಂದು ಗುಣಗಳನ್ನು ಹೊಂದಿದ್ದಾನೆ. ಮಾರೀಚರು ಅದೇ ರೀತಿ ಸಾಧು ಸತ್ಯ ಪರಾಕ್ರಮ ಅಂತಾನೆ. ಯಾರ ರಾಮ ಯಾರಂದ್ರೆ ರಾಮನ ರಾಮಬಾಣ ಅನ್ನತಕ್ಕಂಥದ್ದು ಮಾರೀಚರಿಗೆ ಗೊತ್ತಾಗಿದೆ. ಆವಾಗ ಮಾಯ ಜಿಂಕೆಯಲ್ಲಿ ಸೀತೆ ಅಪಾಯಕ್ಕೆ ಬಂದು ಕೇಳಿದಾಗ ಅವಾಗ ಹೇಳ್ತಾನೆ ರಾಮನ ಯದಿ ರಾಜ್ಯಸೆ ಹೇತು ವಸ್ತುಂ ಇಮಾಂ ವಾಚಂ ಪ್ರಭಾಷಸೆ ಅಂತಾನೆ. ಒಂದು ವೇಳೆ ರಾಜ್ಯದ ಆಸೆ ಇದ್ರೆ ರಾಮನ ತಂಟೆಗೆ ಹೋಗ್ಬೇಡ ಕಣ. ರಾಮ ಯಾರು? ಸಾಕ್ಷಾತ್ ಸತ್ಯ ಪರಾಕ್ರಮನು. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರ. ಇದು ಮಾರೀಚ ಹೇಳ್ತಕ್ಕಂಥದ್ದು. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ಅಂತ. ಅಂತಹ ಅನೇಕ ಗುಣಗಳು ಹೊಂದಿರತಕ್ಕಂತಹ ಶ್ರೀರಾಮನ ಒಂದು ಮಹಿಮೆಯನ್ನು ಇಡೀ ದೇಶಾದ್ಯಂತ ಕೊಂಡಾಡ್ತಕ್ಕಂಥ ಅದು ಪ್ರಕೃತ ಈ ರಾಮನವಮಿ ಅನ್ನತಕ್ಕಂಥದ್ದು ಈ ವರ್ಷ ಆಚರಣೆ ಮಾಡತಕ್ಕಂಥದ್ದು ಇಡೀ ಎಲ್ಲರೂ ಕೂಡ ಕೊಂಡಾಡ್ತಕ್ಕಂಥ, ವಿದೇಶದಲ್ಲಿಯೂ ಕೂಡ ಅಂಥ ಒಂದು ರಾಮನವಮಿ ಅಂತ ಅಂಶವನ್ನು ಶ್ರೀರಾಮನವನ್ನು ವರ್ಣಿಸೋದಕ್ಕೆ ಮನುಷ್ಯನಿಂದ ಅದಕ್ಕೆ ವೇದ ಹೇಳೋಗಳು ಕೂಡ ಎತ್ತೇ ರೂಪಂ ಕಲ್ಯಾಣತಂ ತತ್ತೇ ಪಶ್ಯಾನ್ ಭಗವಂತನ ಗುಣಗಳು ಎಷ್ಟಿದೆ ಅಂತ ಹೇಳಿದ್ರೆ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಎತ್ತೇ ರೂಪಂ ಕಲ್ಯಾಣ, ರೂಪ ಆಕಾರ ಕೆಲವು ನಿರಾಕಾರ ನಿರಂಜನ. ಆದರೆ ಮುಂಡಗೋಪನಿಷತ್ತಲ್ಲಿ ಭಗವಂತನ ಗುಣಗಳನ್ನು ವರ್ಣಿಸ್ತಾರೆ. ರೂಪ ಇದೆ. ಅಂತಹ ಒಂದು ಭಗವಂತನ ರೂಪ ಅನ್ನತಕ್ಕಂಥ ಸುಂದರವಾದಂಥ ಒಂದು ರೂಪ. ಅದೇ ರಾಮನ ನೋಡಿ ಎಲ್ಲರೂ ಕೂಡ ಋಷಿಗಳು ಆಸೆ ಪಟ್ಟಾಗ ನೀವು ಮುಂದಿನ ಜನ್ಮದಲ್ಲಿ ಕೃಷ್ಣಾವತಾರದಲ್ಲಿ ಗೋಪಿಗೆರಾಗಿ ಹುಟ್ಟಿ ಅವ್ರು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿ ಇದು ಒಂದು ರಾಮ ಮಹಾಭಾರತ ಕಥೆ. ಅಂತಹ ಒಂದು ಶ್ರೀ ರಾಮಾಯಣ ಅನ್ನತಕ್ಕಂಥದ್ದು 24,000 ಶ್ಲೋಕಗಳು ಮತ್ತು ಗಾಯತ್ರಿ ಮಂತ್ರ ಹೇಗೆ 24 ಅಕ್ಷರಗಳಿಂದ ಕೂಡಿದ್ದು ಅಂತಹ ಒಂದು ಪ್ರಧಾನದ 24 ಶ್ಲೋಕಗಳಿಂದ ಶ್ರೀ ರಾಮಾಯಣವನ್ನು ಯಾರು ಪಠನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ.